Hello friends, welcome to my YouTube channel Rajni Roshan with Kannada Vlogs. ಫ್ರೆಂಡ್ಸ್ ನೆನ್ನೆ ಮೊನ್ನೆ ಅಂತ ಹೇಳಿ ತುಂಬ ಆರ್ಡರ್ ಇತ್ತು, ಹಾಗಾಗಿ ಸ್ವಲ್ಪ ಟಯರ್ಡ್ ಆದ್ವಿ. ಸೊ ನಾವೀಗ ಬೇಕ್ರಿ ಕ್ಲೋಸ್ ಮಾಡಿ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ಸಂಡೇ ಆದ್ದರಿಂದ ಅತ್ತೆ ಪೂಜೆ ಬಂದಿರ್ತಾರೆ, ಹಾಗೆ ಪೂಜೆ ಬಂದವ್ರನ್ನ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೀವಿ. ಅವರು ಬಂದ ಕೂಡಲೇ ನಾವು ಹೊರಡ್ತೀವಿ ಫ್ರೆಂಡ್ಸ್. ಅಂದರೆ ಸ್ಯಾಟರ್ಡೇ ತನಕ ನಮಗೆ ಸ್ವಲ್ಪ ಆರ್ಡರ್ ಇತ್ತು, ಕಂಟಿನ್ಯೂಸ್ ಬ್ಯುಸಿ ಆಗಿದ್ದರಿಂದ ನಮಗೆ ಹೆವಿ ವರ್ಕ್ ಲೋಡ್ ಥರ ಸಿಕ್ಬಿಟ್ಟು ಫುಲ್ ರೆಸ್ಟ್ಲೆಸ್ ಥರ ಜಾಬ್ ಆಯಿತು. ಹಾಗಾಗಿ ಫಾರ್ ಎ ಚೇಂಜ್ ಅಂತೇಳಿ ಒನ್ ಡೇ ಅತ್ತೆ ಮನೆಗೆ ಹೋಗೋಣ ಅಂಥೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ಒಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಈ ಹಸ್ಬೆಂಡ್ ಹೋಗ್ತಿದ್ರು, ಇಲ್ಲ ಮಕ್ಕಳು ಹೋಗ್ತಿದ್ರು, ಇಲ್ಲ ನಾನು ಹೋಗ್ತಿದ್ದೆ. ಈ ಥರನೇ ಎಕ್ಸ್ಚೇಂಜ್ ಆಗ್ತಾಯಿತ್ತು, ಬಿಟ್ಟರೆ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೆ ಟೈಮ್ ಬಂದಿದೆ. ಟೈಮ್ ಅನ್ನೋದಕ್ಕಿಂತ ಸ್ವಲ್ಪ ರೆಸ್ಟ್ ತೊಗೊಂಡು ಬರೋಣ ಅಂಥೇಳಿ ನಾವು ಆ ಫೀಲಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡೋಣ, ಫ್ಯಾಮಿಲಿಯಲ್ಲಿ ಒಂದು ಗೆಟ್ ಟುಗೆದರ್ ಮಾಡೋಣ ಅಂಥೇಳಿ ನೈಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹೋಪ್ಫುಲ್ಲಿ ಬಂದರೆ ಆಗುತ್ತೆ. ಎಲ್ಲ ಗೆಸ್ಟ್ನ ನನ್ನ ಕಸಿನ್ಸ್ ಎಲ್ಲ, ಇಲ್ಲ ಅಂದರೆ ನಾವೇ ಎಂಜಾಯ್ ಮಾಡಿಕೊಂಡು ಬೆಳಗ್ಗೆ ಆ್ಯಸ್ ಯೂಶುವಲ್ ಎದ್ದು ಬೆಟ್ಟಿಗೆ ಬರಲೇಬೇಕು. ಇದೇ ನಮ್ಮ ಡೈಲಿ ರೊಟೀನ್ ಫ್ರೆಂಡ್ಸ್. ಬನ್ನಿ ಇವತ್ತು ನೋಡೋಣ, ಇವತ್ತಿನ ದಿನಚರಿ ಏನೆಲ್ಲ ಇರುತ್ತೆ, ಹೇಗೆಲ್ಲ ಆಗುತ್ತೆ ಅಂತೇಳಿ ಈ ಪುಟ್ಟ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಬನ್ನಿ ಹೋಗೋಣ. ಅತ್ತೆ ಮನೆಗೆ ಹೊರ್ತೀವಿ ಅಂದರೆ ಫ್ರೆಂಡ್ಸ್ ಸ್ವಲ್ಪ ನಾನ್ ವೆಜ್ಜು ತರಕಾರಿ ಎಲ್ಲ ತೊಗೊಳೋಕ್ಕಿರುತ್ತೆ. ಹಾಗಾಗಿ ಇಲ್ಲಿ ನಾವು ಚಿಕನ್ ತೊಗೊಳೋಣ, ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತೇಳಿ ಕಾರ್ ನಿಲ್ಲಿಸಿದ್ದೀವಿ. ಆ್ಯಂಡ್ ಅತ್ತೆ ಮೆಡಿಕಲ್ ಸಹ ಹೋಗಿದ್ದಾರೆ, ಅವ್ರದ್ದು BP ಟ್ಯಾಬ್ಲೆಟ್ ಮುಗಿದಿದೆ ಅಂತೇಳಿ ತರಲಿಕ್ಕಂತ ಹೋಗಿದ್ದಾರೆ. ಮತ್ತು ಹಸ್ಬೆಂಡು ಚಿಕನ್ ತರಲಿಕ್ಕಂತ ಅವ್ರು ಹೇಳ್ತಿದ್ದಾರೆ. ಸೊ ನಾವು ನನ್ನ ಮಕ್ಕಳೆಲ್ಲ ಕಾರಲ್ಲಿ ವೇಟ್ ಮಾಡ್ತಾ ಕೂತಿದ್ದೀವಿ. ಎಲ್ಲ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್, ಏಕೆಂದರೆ ಮೂಡಿಗೆರೆ ಬಿಡ್ತಿದ್ದಂಗೆ ಸ್ವಲ್ಪ ಶಾಪ್ಗಳೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಇಲ್ಲೇ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಮಗ ಒಂದು ಕ್ಯಾಟ್ನ ಸಾಕ್ತಾಯಿದ್ದ ಫ್ರೆಂಡ್ಸ್, ಅದು ಅತ್ತೆ ಮನೆಗೆ ತೊಗೊಂಡೋಗ್ಬಿಡೋಣ, ಅಲ್ಲೇ ಅತ್ತೆ ಜೊತೆ ಇರಲಿ ಅಂತೇಳಿ ಚೀಲಕ್ಕೆ ಹಾಕೊಂಡು ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಸೈಲೆಂಟ್ ಆಯ್ತಲ್ಲ ಅಂತೇಳಿ ಅವನು ಚೀಲ ತೆಗೆದ, ಅದು ಈಚೆಗೆ ಬಂದು ನಮಗೆಲ್ಲರಿಗೂ ಪರ್ಚಿ ಕಾರ್ ವಿಂಡೋಯಿಂದ ಜಂಪ್ ಆಗಿಬಿಡ್ತು. ಸೊ ಅವನು ಅದೇ ಬೇಜಾರಲ್ಲಿ ಇದ್ದ, ಅದೇ ಬೇಜಾರು ಮೋಡಲ್ಲೇ ನಾವು ಮನೆಗೆ ಬಂದ್ವಿ. ಪಾಪ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತೇಳಿ ಹೋಯ್ತಲ್ಲ ಅಂತೇಳಿ ಸ್ವಲ್ಪ ಬೇಜಾರು ಮೋಡಲ್ಲೇ ನಾವು ಮನೆಗೆ ಎಂಟ್ರಿ ಆದ್ವಿ. ಬಟ್ ನನ್ನ ಮಗ ತುಂಬ ಹಚ್ಕೊಂಡ್ಬಿಟ್ಟಿದ್ದ ಬೆಕ್ಕಿಗೆ. ಗೊತ್ತಿಲ್ಲ ಪಾಪ ಅದು ಏನು ಮಾಡ್ತಿದೆ, ಎಲ್ಲಿ ಹೋಯ್ತು ಅಂಥೇಳಿ ತುಂಬ ಬೇಜಾರಲ್ಲಿ ಇದ್ದಾನೆ. ಒಂದು 5 ನಿಮಿಷ ಬೇಜಾರು ಮಾಡ್ಕೋಬೋದು ಇಲ್ಲಿ ಬಂದರೆ, ಯಾಕೆಂದರೆ ಅವನ ಫೇವ್ರೆಟ್ ಪ್ಲೇಸ್ ಇದು. ಆ್ಯಸ್ ಯೂಶ್ವಲ್ ಅವನು ಏಡಿ ಹಿಡಿಯೋದು, ಮೀನು ಹಿಡಿಯೋದು ಮಾಡಿಕೊಂಡು ಬ್ಯುಸಿ ಆಗ್ತಾನೆ ಫ್ರೆಂಡ್ಸ್. ನಾನು ಅಡುಗೆ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಅಡುಗೆ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿ ಈಗ ಕೂತ್ಕೊಂಡಿದ್ದೀನಿ. ಕಸಿನ್ಸ್ ಎಲ್ಲ ಆಲ್ರೆಡಿ ಬಂದಾಗಿದೆ. ನನ್ನ ಮಗಂದು ಮತ್ತು ನಾಳೆ ಊಟ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಅವನಿಗೆ ಓದ್ಕೊತ ಹೇಳಿದ್ದೆ, ಅವನು ಸ್ವಲ್ಪ ಓದ್ಕೊತಾ ಇದ್ದಾನೆ. ಮಧ್ಯದಲ್ಲಿ ನನ್ನ ಕಸಿನ್ಸ್ ಮಕ್ಕಳು, ನನ್ನ ಮಗಂದೆಲ್ಲ ಕಿತಾಪತಿಗಳು, ತೀಟೆ ಎಲ್ಲ ಜಾಸ್ತಿನೇ ಆಗ್ತಾಯಿತ್ತು. ಆಫ್ಟರ್ ಲಾಂಗ್ ಟೈಮ್ ಅವರೆಲ್ಲ ಮೀಟ್ ಆಗಿದ್ದಾರೆ, ಹಾಗಾಗಿ ನಮಗಿಂತ ಅವ್ರು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ನನ್ನ ಕಸಿನ್ಸು ವಿಡಿಯೋ ಮಾಡ್ತಿದ್ದೆ, ರಜನಿ ಮಾಡಬೇಡಿ ಅಂತೇಳಿ ಅವಳು ಸ್ವಲ್ಪ ಇದು ಮಾಡ್ತಾಯಿದ್ರು. ಬಟ್ ಏನೂ ಆಡೋಕ್ಕಾಗಲ್ಲ, ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಾಗ ವೀಡಿಯೋ ಮಾಡಲೇಬೇಕು, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಕ್ಕಳಿದಂತೂ ಫೈಟಿಂಗ್ಸ್ ಅಂತೆ ಏನೇನೋ ಆಟ ಆ್ಯಕ್ಟಿವಿಟೀಸ್ಗಳೆಲ್ಲ ಶುರು ಆಗೋಯಿತು. ಅಂದರೆ ಇವರಿಬ್ಬರು ಸ್ವಲ್ಪ ಸೇಮ್ ಏಜೇ, ಬಟ್ ಏನು ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಅವರಿಬ್ಬರು ಒಂದೇ ಕಡೆ ಸೇರಿಬಿಟ್ರೆ. ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. ಇನ್ನು ಕಾರ್ ಶೆಡ್ ಹತ್ರ ನನ್ನ ಕಸಿನ್ ಮತ್ತು ಹಸ್ಬೆಂಡು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಪಾರ್ಟಿ ಮಾಡ್ತಾಯಿದ್ರು. ಇಲ್ಲಿ ಈ ಕಡೆ ನನ್ನ ಮಕ್ಳುಗಳ್ದು ಪಾರ್ಟಿ ಆಗ್ತಾಯಿತ್ತು. ಆ್ಯಂಡ್ ನಮ್ಮ ಅತ್ತೆ ಅಲ್ಲಿ ಕಿಚನ್ನಲ್ಲಿ ಕಬಾಬ್ ಹಾಕಿ ಬಂದಿದ್ದೆ, ಸ್ವಲ್ಪ ನೋಡ್ತಾ ಇದೆ ಅಂತೇಳಿ ಹೇಳಿ ಈ ಕಡೆ ಬಂದೆ. ನೋಡ್ತಾ ಇದ್ದೆ, ಜೋರು ಸೌಂಡ್ ಬರ್ತಿತ್ತಲ್ಲ, ಏನಾಗ್ತಿದೆ ಇಲ್ಲಿ ಅಂತೇಳಿ ಅವಳ ಹತ್ರ ಬಂದರೆ ನನ್ನ ಮಗಂದು ಮತ್ತು ನನ್ನ ಕಸಿನ್ ಮಗಂದು ಆರ್ಭಟ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ಅವ್ರಿಗೊಂದು ಆ್ಯಕ್ಟಿವಿಟೀಸ್ ಕೊಡ್ತಿದ್ದೆ, ಯಾರು ಸ್ಟ್ರಾಂಗ್ ಇದ್ದೀರಾ ನೋಡೋಣ, ಮೇಲಿಂದ ಕೆಳಗೆ ಜಂಪ್ ಆಗಿ ಹಾಗೆ ಅಂತೆಲ್ಲ ಆ್ಯಕ್ಟಿವಿಟೀಸ್ ಕೊಡ್ತಾಯಿದ್ದೆ. ಅದ್ರ ಜೊತೆಗೆ ನನ್ನ ದೊಡ್ಡ ಮಗ ಮತ್ತು ನನ್ನ ಕಸಿನ್ ದೊಡ್ಡ ಮಗಳು ಎಲ್ಲರೂ ಸೇರಿಕೊಂಡು ಮೇಲಿಂದ ಜಂಪ್ ಆಗ್ತಾಯಿದ್ರು. ಮತ್ತು ತುಂಬ ಒಬ್ಬೆ ಹೊಡಿತಿದ್ರಲ್ಲ, ಸೈಲೆಂಟ್ ಆಗಲಿ ಅಂತೇಳಿ ಒಂದು ಆ್ಯಕ್ಟಿವಿಟೀಸ್ ಕೊಟ್ಟು ಸ್ವಲ್ಪ ರಿಫ್ರೆಶ್ ಮಾಡ್ತಾಯಿದ್ದೆ ನನ್ನ ಮಕ್ಳುಗಳನ್ನ. ಅವರಿಗಂತೂ ಏನು ಹೇಳ್ತಾರೆ ಅದನ್ನೇ ಮಾಡ್ತಾಯಿದ್ರು.
ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಅಂತೇಳಿ ಏನು ಕೈಯ ಪುಸ ಅಂತಿರಲಿಲ್ಲ. ಬಟ್ ಮಾಡ್ತಾಯಿದ್ರು. ಇವ್ರು ಮಾಡ್ತಾ ಇರಲಿ, ಅಲ್ಲಿ ಕಬಾಬ್ ಎಂತ ಆಯಿತು ನೋಡೋಣ ಅಂತೇಳಿ ನಾನು ಕಿಚನ್ಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಬನ್ನಿ ಏನಾಗಿದೆ ಕಬಾಬ್ ಅಂತೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಬರೋ ಮೊದಲು ನನ್ನ ಮಕ್ಳು ಬಂದಾಗಿತ್ತು. ಕಳ್ಳರು ಫ್ರೆಂಡ್ಸ್ ಅವರು ಏನಕ್ಕೆ ಬಂದಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಅವರು. ನಾನು ಸ್ವಲ್ಪ ಬಿಸಿ ಬಿಸಿ ಕಬಾಬ್ ಆದಂಗೆ ನಾನು ಒಂದು ಎರಡೆರಡು ಕೊಡ್ತಾಯಿದ್ದೆ ಟೇಸ್ಟ್ ಮಾಡಲಿ ನನ್ನ ಮಕ್ಳುಗಳು ಅಂತೇಳಿ. ಬಟ್ ಅದೇ ರುಚಿಲಿ ಅವರು ನನ್ನಿಂದನೇ ಬರ್ತಾಯಿದ್ದು, ಒಂಥರ ಕಬಾಬಿಗೆ ಸೆಕ್ಯೂರಿಟಿಗಳ ಥರ ಆಗಿದ್ರು ಅವರು. ಬನ್ನಿ ಫ್ರೆಂಡ್ಸ್ ಈ ಕಡೆ ಏನು ಮಾಡ್ತಿದ್ದಾರೆ ಅಂತೇಳಿ ನೋಡೋಣ ಅಂತೇಳಿ ಬಂದೆ. ಎಲ್ರಿಗೂ ಒಂಥರ ಆಯ್ ಮಾಡಿದೆ. ಲಾಂಗ್ ಟೈಮೆಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಪಾರ್ಟಿ ಮಾಡ್ತಾಯಿದ್ರು. ಏನು ಮಾತಾಡೋಕ್ಕಿಲ್ಲ ಅಂದ್ರೂ ಬಾಟ್ಲುಗಳು ಸೌಂಡ್ ಆಗಲೇಬೇಕು ಅಲ್ಲಿ. ಸೌಂಡ್ ಆಗ್ತಿದ್ದಂಗೆ ಆಟೋಮೆಟಿಕ್ ಮಾತುಗಳು ಶುರು ಆಗುತ್ತೆ. ಬಟ್ ಇನ್ನೂ ಸೌಂಡು ಶುರುವಾಗಿರಲಿಲ್ಲ, ಎಲ್ಲ ಈಗ ಶುರುವಾಗ್ತಿತ್ತು. ಆ್ಯಂಡ್ ಹಾಗೆ ಎಂಜಾಯ್ ಮಾಡಲಿ, ಅವರು ಡಿಸ್ಟರ್ಬ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ನಾವು ಹೊರಗಡೆ ಬಂದು ಸ್ವಲ್ಪ ಕತ್ಲಲ್ಲಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಮನೆ ಹಿಂಭಾಗ ಫ್ರೆಂಡ್ಸ್ ಇದು. ಹೊಸಬ್ರಂತೂ ಲೈಟ್ ಇಲ್ದೇ ಈಚೆ ಬಂತು ಅಂದರೆ ಗ್ಯಾರಂಟಿ ಫ್ರೆಂಡ್ಸ್ ಅವರು ತಾಯ್ತಾ ಕಟ್ಸ್ಕೋಬೇಕಾಗತ್ತೆ. ಅಷ್ಟು ಕತ್ಲಾಗಿ ಒಂಥರ ಕಾಣಿಸುತ್ತೆ. ಅಂದರೆ ತೋಟನೂ ಎಲ್ಲ ಫುಲ್ಲು ಲೈಟ್ ಇಲ್ಲ ಏನಿಲ್ಲ ಅಂತ ಡಾರ್ಕ್ ಇದ್ದಾಗ ಒಂದು ಸ್ವಲ್ಪ ಭಯ ಆಗೇ ಆಗುತ್ತೆ ಹೊಸೊಬ್ಬರಿಗೆ. ನಮಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ನಾವು ನಿಲ್ತೀವಿ. ನಾನು ಸರಿ ಅಂತೇಳಿ ಹೊರಗಡೆ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಒಳಗೆ ಬಂದೆ. ಫ್ರೆಂಡ್ಸ್ ಹೊರಗಡೆ ಅಂತೂ ತುಂಬ ಚಳಿ ಬಿದ್ದಿತ್ತು, ಹಾಗಾಗಿ ನಾನು ಜಾಸ್ತಿ ನಿಲ್ಲಕ್ಕೆ ಹೋಗಲಿಲ್ಲ. ಸೊ ಮಧ್ಯದಲ್ಲಿ ಬಿಗ್ ಬಾಸ್ ಬೇರೆ ಶುರುವಾಗಿತ್ತು, ಅದಕ್ಕೆ ಬೇಗ ಬಂದೆ. ಮತ್ತು ನನ್ನ ಮಕ್ಕಳಿಲ್ಲಿ ಮೀನೆಲ್ಲ ಹಿಡ್ದಿಟ್ಟಿದ್ರು, ನೋಡೋಣ ಅಂತೇಳಿ ಹಾಗೆ ಬಂದೆ. 3-4 ನನ್ನ ಮಗ ಹಿಡ್ದಿಟ್ಟಿದ್ದ. ಮತ್ತು ಬಿಗ್ ಬಾಸ್ ನೋಡ್ತಾ ಎಲ್ಲ ಕೂತ್ಕೊಂಡಿದ್ದೀವಿ. ಆ ಕಡೆ ಎಲ್ಲ ವಾದ ವಿವಾದಗಳು ನಡೀತಿತ್ತು ನಮ್ಮ ಹಸ್ಬೆಂಡು ಅವ್ರ ಕಡೆಯಿಂದ. ನಮ್ಮ ಮಕ್ಳ ಕಡೆಯಿಂದ ಸ್ವಲ್ಪ ಗೇಮ್ ಆಡಿ ಸುಸ್ತಾಗಿ ಟಿ ವಿ ನೋಡ್ತಾ ಇದ್ವಿ. ಆ್ಯಂಡ್ ಈಗ ಊಟದ ಸಮಯ. ನನ್ನ ಕಸಿನ್ ಅವ್ರ ಮಕ್ಳಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಇನ್ನು ಇವ್ರು ಬರೋ ಮೊದಲೇ ನನ್ನ ಸಣ್ಣ ಮಗನಿಗೆ ಊಟ ಮಾಡಿಸಿದೆ, ಯಾಕೆಂದರೆ ನಿದ್ರೆ ಮಂಪ್ರಲ್ಲಿದ್ದ, ಇನ್ನು ಮಲ್ಕೊಬಿಡ್ತಾನೆ ಅಂತೇಳಿ ಮೊದಲೇ ಊಟ ಮಾಡಿಸ್ದೆ. ವೀಕೆಂಡ್ ಎಲ್ಲ ಫ್ರೆಂಡ್ಸ್ ಒಂದು ಎಲಿಮಿನೇಷನ್ ರೌಂಡ್ ಇರುತ್ತಲ್ವ, ಹಾಗಾಗಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತೇಳಿ ನೋಡ್ತಾ ಹಾಗೆ ಇದ್ದೆ ಫ್ರೆಂಡ್ಸ್. ಈಗ ಮತ್ತೆ ನಾನು ಮತ್ತು ನನ್ನ ಮಗ ಹೋಗಿ ಊಟ ಹಾಕ್ಕೊಂಡು ಬಂದು ಊಟ ಮಾಡಬೇಕು. ಊಟ ಮಾಡಿ ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಓಕೆನಾ? ನೀವು ಊಟ ಮಾಡಿ ಮತ್ತೆ ಜಾಯ್ನ್ ಆಗಿ ನನ್ನ ಜೊತೆಗೆ. ಈ ಪುಟ್ಟೋ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಆ್ಯಂಡ್ ಸಪೋರ್ಟ್ ಮಾಡಿ, ಓಕೆ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೋಷನ್ ವಿತ್ ಡೈಲಿ ವ್ಲಾಗ್ಸ್. ನೋಡಿ ಹಸ್ಬೆಂಡು ಪಾರ್ಟಿ ಮಾಡಿ ಎಲ್ಲರನ್ನೂ ಕಳಿಸಿ ಆಯಿತು. ಒಂದು ಸ್ಮಾಲ್ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ವಿ ಫ್ಯಾಮಿಲಿ ಒಳಗಡೆ. ಸೊ ಅದೆಲ್ಲ ಆಯಿತು. ಟೈಮ್ ಬಂದು ಈಗ 12:15 ಆಗಿದೆ, ಮಲಗುವ ಸಮಯ. ಆ್ಯಂಡ್ ನಾಳೆ ಅಗೇನ್ 5 ಗಂಟೆಗೆ ಎದ್ದು ಮತ್ತೆ ನಮ್ಮ ಅಡ್ಡಕ್ಕೆ ಹೋಗಬೇಕು. ಒಂದು ಆರ್ಡರ್ ಬೇರೆ ಇದೆ, ಉಪ್ಪಿಟ್ಟು ಮತ್ತು ಕೇಸರಿಬಾತು ಪ್ರಿಪ್ರೇಷನ್ಸ್ ಇದೆ. ಸೊ ಅದನ್ನು ಮಾಡಿ ನಾವು ಒಂದು 8:30ಗೆ ಡೆಲಿವರಿ ಕೊಡೋಕ್ಕಿದೆ. ಈಗ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗಬೇಕು. ಹಾಗಾಗಿ ಸ್ವಲ್ಪ ನೆನ್ನೆ ಮೊನ್ನೆಲ್ಲ ಆರ್ಡ್ರ್ ಇತ್ತು ಅಂತೇಳಿ ಸ್ವಲ್ಪ ರೆಸ್ಟ್ಲೆಸ್ ವರ್ಕ್ ಆಯಿತು. ಹಾಗಾಗಿ ಇವತ್ತು ಬೇಕ್ರಿ ರಜೆ ಮಾಡಿ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅತ್ತೆ ಎಲ್ಲ ಮಲ್ಕೊಂಡಾಗಿದೆ, ಮಕ್ಕಳೆಲ್ಲ ಮಲ್ಲಿಗೆ ಆಯಿತು. ಈಗ ನಾವು ಮಲ್ಕೋಬೇಕು ಫ್ರೆಂಡ್ಸು. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಓಕೆ, ಬಾಯ್. ಆ್ಯಂಡ್ ಬಾಯ್ ಹೇಳೋ ಮೊದಲು ಒಂದು ವಿಚಾರ ಹೇಳಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನನ್ನ ಚಾನಲ್ ನೇಮ್ ಚೇಂಜ್ ಆಗಿದೆ. ಫಸ್ಟು ರಚನೆ ಜೊತೆಯಲ್ಲಿ ನನ್ನ ಕತೆ ಅಂತ ಬರ್ತಿತ್ತು, ಬಟ್ ಈಗ ರಚನೆ ರೋಷನ್ ವಿತ್ ಕನ್ನಡ ವ್ಲಾಗ್ಸ್ ಅಂತ ಬರುತ್ತೆ. ಸೊ ಆ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿದರೆ ಹಾಗೆ ಈ ಚಾನಲ್ಗೂ ಸಪೋರ್ಟ್ ಮಾಡಿ. ಒಂದು ಚಾನಲ್ ಇದೆ, 2 ಚಾನಲ್ ಅಂತ ಏನು ಮಾಡ್ಕೊಂಡಿಲ್ಲ, ಬಟ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಆ ನೇಮ್ನ ಪ್ಲೀಸ್ ಮೈಂಡ್ ಆ್ಯಂಡ್ ಸಪೋರ್ಟ್ ಮಾಡಿ. ಈ ನಿಮ್ಮ ಕನ್ನಡತಿಗೆ. ಹಸ್ಬೆಂಡ್ ಅಂತೂ ಕೊಳ್ಳಿದೇವೋ ಥರ ಸುತ್ತಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಇನ್ನೂ ಕಣ್ಣಿಗೆ ನಿದ್ರೆ ಇಲ್ಲ ಅವರಿಗೆ, ಓಡಾಡ್ತಿದ್ದಾರೆ. ಕಿಚನಿಗೆ ಹೋದ್ರೆ ಏನೋ ತರೋಣ ಅಂತೇಳಿ ಫ್ರೆಂಡ್ಸ್. ಸೊ ಎಲ್ಲರಿಗೂ 1 ಸೆಕೆಂಡ್ ಗುಡ್ ನೈಟ್, ಬಾಯ್. ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ. ಓಕೆ ಗೈಸ್, ಬಾಯ್.